ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಟೆಸ್ಟ್ ಪಂದ್ಯಾಟ ನಡೀತಾ ಇದೆ. ಮೊದಲು ಪರಾಕ್ರಮ ಮೆರೆದಿದ್ದಂಥ ಭಾರತ ಬಳಿಕ ಆಂಗ್ಲರ ಆರ್ಭಟದ ಮುಂದೆ ಒಂದು ರೀತಿ ಸಪ್ಪಗಾದಂತೆ ಕಾಣ್ತು. ಆದರೂ ಕೂಡ ಭಾರತೀಯ ಬೌಲರ್ಗಳು ಉತ್ತಮವಾಗಿ ಬೌಲಿಂಗ್ ಮಾಡಿದರೂ ಕೂಡ ಭಾರತೀಯ ಬ್ಯಾಟರ್ಗಳು ಫೀಲ್ಡಿಂಗ್ನಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಸಾಕಷ್ಟು ಕ್ಯಾಚ್ಗಳನ್ನು ಬಿಟ್ಟರು. ಮೊದಲ ಹಂತದಲ್ಲಿ ಭಾರತ ಗಳಿಸಿದ್ದು 471 ರನ್ಗಳು. ಆದರೆ ಇದನ್ನು ಬೆನ್ನತ್ತಿದಂಥ ಇಂಗ್ಲೆಂಡ್ ತಂಡ ಭರ್ಜರಿಯಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದರು. ಅವರು ಕೂಡ ಉತ್ತಮ ಅಂಕವನ್ನು ಕಲೆ ಹಾಕಿದರು. ಅದಾದ ಬಳಿಕ ಈಗ ಭಾರತ ಮತ್ತೆ ಬ್ಯಾಟಿಂಗ್ಗೆ ಬಂದಂಥ ಸಂದರ್ಭದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭ ಆಗಿದೆ. ಹಾಗೆಯೇ ಎರಡನೇ ಇನ್ನಿಂಗ್ಸ್ನಲ್ಲಿ ಜೈಸ್ವಾಲ್ ಮೊದಲ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಹೊಡೆದಿದ್ರು. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ 4 ರನ್ ಗಳಿಸಿ ಔಟ್ ಆಗಿದ್ದಾರೆ. ಇನ್ನು KL ರಾಹುಲ್ 20 ರನ್ ಗಳಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಾಯಿ ಸುದರ್ಶನ್ ಕಳೆದ ಇನ್ನಿಂಗ್ಸ್ನಲ್ಲಿ 0 ಸುತ್ತಿದ್ರು, ಡಕ್ ಆಗಿದ್ರು. ಈಗ 16 ರನ್ ಗಳಿಸಿ ಆಟವನ್ನು ಆಡ್ತಾ ಇದ್ದಾರೆ.